ಸಿದ್ದಾಪುರ ತಾಲೂಕಿನ ಕ್ಯಾದಗಿ ವಲಯ ಅರಣ್ಯ ವ್ಯಾಪ್ತಿಯ ಇಟಗಿ ಹಾಗೂ ದೊಡ್ಮನೆ ಬೀಟ್ ಗಡಿ ಭಾಗದ ಒಂದಾನೆ ಬಳಿಯ ದಾಸನಗದ್ದೆ ಮಾಸ್ತಿಕಾನ್ ಕಾಡಿನಲ್ಲಿ ಹಲವಾರು ದಿನಗಳಿಂದ ಮರಗಳ್ಳರು ಬೆಲೆಯುಳ್ಳ ಬಣಗಿ ಮರಗಳನ್ನು ಕಟಾವು ಮಾಡಿ ಸಾಗಿಸುತ್ತಿದ್ದು, ಇತ್ತೀಚೆಗೆ ಫಾರೆಸ್ಟ್ ಇಲಾಖೆಯು 2 ಮರಗಳ್ಳರನ್ನು ವಾಹನದ ಸಮೇತ ಹಿಡಿದಿದ್ದು, ಇನ್ನು ಉಳಿದ ಕಳ್ಳರಿಗೆ ಬಲೆ ಬೀಸಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಸ್ಥಳೀಯ ಬಿಜೆಪಿ ಮಂಡಲ ಅಧ್ಯಕ್ಷ ತಿಮ್ಮಪ್ಪ ಎಂಕೆ ಹಾಗೂ ಕಾರ್ಯಕರ್ತರು ಮರ ಕಟಾವಿನ ಪರಿಶೀಲನೆಯನ್ನು ನಡೆಸಿದರು. ಈ ವೇಳೆ ಎಂಕೆ ತಿಮ್ಮಪ್ಪ ಮಾತನಾಡಿ, ಕೆಳ ಹಂತದ ಅಧಿಕಾರಿಗಳು ಪ್ರಾಮಾಣಿಕರಾಗಿದ್ದರು. ಮೇಲಾಧಿಕಾರಿಗಳ ಕುಮ್ಮಕ್ಕು ಹಾಗೂ ಸಹಕಾರ ಬೆಂಬಲ ಮರಗಳ್ಳರಿಗೆ ಇರಬಹುದು ಅಥವಾ ಮೇಲಾಧಿಕಾರಿಗಳ ಸಹಾಯ ಹಸ್ತದಿಂದಲೇ ಈ ರೀತಿಯ ಘಟನೆಗಳು ಜರುಗಿದೆ ಎಂಬ ಅನುಮಾನಗಳು ಸಾರ್ವಜನಿಕ ವಲಯದಲ್ಲಿ ಮೂಡಿ ಬರುತ್ತಿದೆ. ಅರಣ್ಯ ರಕ್ಷಣೆಗೆಂದೇ ಸರ್ಕಾರವು ರಿಸರ್ವ್ ಸ್ಕ್ವಾಡ್ ವರದಿ ರಚನೆ ಮಾಡಿದ್ದು, ಎಸಿಎಫ್ನ ನಿರ್ದೇಶನದಂತೆ ಕಾರ್ಯನಿರ್ವಹಿಸುತ್ತಿದೆ. ಇದೆಲ್ಲ ಬೆಳವಣಿಗೆಗಳನ್ನು ಗಮನಿಸಿದ ನಂತರ ಎಸಿಎಫ್ ಹಾಗೂ ಡಿಎಫ್ಒ ಅಂತಹ ಮೇಲಾಧಿಕಾರಿಗಳ ಕೈವಾಡವಿರುವಂಥದ್ದು. ಈ ಕೂಡಲೇ ಎಸಿಎಫ್ ಹಾಗೂ ಡಿಸಿಎಫ್ನ ಅಮಾನತು ಮಾಡುವಂತೆ ಹಾಗೂ 10 ದಿನಗಳ ಕಾಲಾವಕಾಶವನ್ನು ನೀಡುತ್ತಿದ್ದು, ಹೊರ ಜಿಲ್ಲೆಯ ಅಧಿಕಾರಿಗಳನ್ನೊಳಗೊಂಡ ಒಂದು ವಿಶೇಷ ತಂಡವನ್ನು ರಚಿಸಿ ಈ ಘಟನೆಗೆ ಕಾರಣರಾದವರಿಗೆ ತಕ್ಕ ಶಿಕ್ಷೆಯನ್ನು ಕಾನೂನು ಮುಖೇನ ನೀಡುವಂತೆ ಆಗ್ರಹ ಮಾಡಿದರು. ಗ್ರಾಮ ಅರಣ್ಯ ರಕ್ಷಣಾ ಸಮಿತಿ ಅಧ್ಯಕ್ಷ ಅಶೋಕ್ ನಾಯ್ಕ್, ವಾಜಗೋಡು ಗ್ರಾಮ ಪಂಚಾಯತ್ ಸದಸ್ಯ ಕೃಷ್ಣಮೂರ್ತಿ ಐಸೂರು, ಟಿಎಂಎಸ್ ನಿರ್ದೇಶಕ ಎಂಎನ್ ಹೆಗಡೆ, ಗೋಪಾಲ ಹೆಗಡೆ ಮಾತನಾಡಿ, ಈ ಘಟನೆಯಲ್ಲಿ ಸಣ್ಣ ಅಧಿಕಾರಿಗಳ ಮೇಲೆ ಪ್ರಹಾರ ಮಾಡದೆ ಕಳ್ಳರಿಗೆ ಸಹಾಯ ನೀಡಿದ ಮೇಲಾಧಿಕಾರಿಗಳ ಮೇಲೆ ಕ್ರಮ ಆಗಬೇಕೆಂದು ಒತ್ತಾಯ ಮಾಡಿದರು. ಈ ವೇಳೆಯಲ್ಲಿ ಸ್ಥಳೀಯರಾದ ರಾಜು ನಾಯ್ಕ್, ಮೋಹನ್ ಮಡಿವಾಳ್, ಮಂಜಪ್ಪ ನಾಯ್ಕ್ ಮುಂತಾದವರು ಸ್ಥಳ ಪರಿಶೀಲನೆಯಲ್ಲಿ ಭಾಗವಹಿಸಿದ್ದರು. ನಡೆದಿರುವಂಥ ಮಾಸ್ತಿಕಾನ್ ಈ ಅರಣ್ಯ ಪ್ರದೇಶದಲ್ಲಿ ಬಣಗೆ ಮರವನ್ನು ಸುಮಾರು ಒಂದು 15ರಿಂದ 20 ದಿವಸ ಸತತವಾಗಿ ಮಿಷನನ್ನು ಬಳಸಿ ಆ ಮಿಷನ್ ಮುಖಾಂತರ ಬಣಗೆ ಮರವನ್ನು ಕಟ್ ಮಾಡಿ ಅವರಿಗೆ ಬೇಕಾಗುವ ರೀತಿಯಲ್ಲಿ ಸೈಜ್ಗಳನ್ನು ಹಲಗೆಗಳನ್ನು ಮಾಡಿ ಸಾಗಿಸುವಂಥ ಕೆಲಸ ಇಲ್ಲಿ ನಡೆದಿದೆ. ನಾನು ಫಾರೆಸ್ಟ್ ಇಲಾಖೆಗೆ ಕೇಳಲಿಕ್ಕೆ ಬಯಸ್ತೇನೆ, ಸಣ್ಣ ಪುಟ್ಟ ರೈತರು ಅನಾದಿ ಕಾಲದಿಂದ ಅವರು ಕೃಷಿಯನ್ನು ಮಾಡ್ತಾ ಬಂದಿರ್ತಾರೆ, ಅಡಿಕೆಯನ್ನು ಬೆಳೆದಿರ್ತಾರೆ, ಶುಂಠಿಗಳನ್ನು ಬೆಳೆದಿರ್ತಾರೆ, ಬಾಳೆಯನ್ನು ಬೆಳೆದಿರ್ತಾರೆ, ಜೋಳವನ್ನು ಬೆಳೆದಿರ್ತಾರೆ, ರಾಗಿಯನ್ನು ಬೆಳೆದಿರ್ತಾರೆ. ಅಂತಲ್ಲಿ ಹೋಗಿ ದಾಳಿಯನ್ನು ಮಾಡ್ತಾ ಇರುವಂಥದ್ದನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೇವೆ. ಆದರೆ ಇಲ್ಲಿಯ ಗ್ರಾಮಸ್ಥರು ಮತ್ತು ಅರಣ್ಯ ಸಮಿತಿಯ ಅಧ್ಯಕ್ಷರುಗಳು ಮತ್ತು ಸರ್ವ ಸದಸ್ಯರುಗಳು, ಊರಿನ ನಾಗರಿಕರು ಕಾನನ್ನು ರಕ್ಷಣೆ ಮಾಡಿ ಈ ಕಾಡನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡಿದಾಗಲೂ ಸಹ ಅರಣ್ಯ ಇಲಾಖೆಯ ಕುಮ್ಮಕ್ಕಿನಿಂದ, ಅರಣ್ಯ ಇಲಾಖೆಯ ಮೇಲಧಿಕಾರಿಗಳ ಸಪೋರ್ಟ್ನಿಂದ ಇಲ್ಲಿ ಕಾಡಲ್ಲಿ ಒಳ್ಳೆ ಜಾತಿವಾರ ಮರಗಳನ್ನು ಕಡಿದು ಸಾಗಿಸುವಂಥ ಕೆಲಸ ನಡೀತಾ ಇದೆ. ನಮಗೆ ದೊಡ್ಡ ಪ್ರಮಾಣದಲ್ಲಿ ಅನುಮಾನ ವ್ಯಕ್ತ ಆಗ್ತಾ ಇದೆ. ಈ ರೀತಿ ನಡೀತಾ ಇದೆ ಅಂತಾದರೆ ಇಲ್ಲಿ ಕೆಳ ಹಂತದ ನೌಕರರು, ಗಾರ್ಡ್ ಇರ್ಬೋದು, ಫಾರೆಸ್ಟ್ ಇರ್ಬೋದು, ವಾಚ್ಮನ್ ಇರ್ಬೋದು, ಅವರು ಪ್ರಾಮಾಣಿಕವಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಇಲ್ಲಿಯ ಸ್ಥಳೀಕರು ಮತ್ತು ಈ ಸಮಿತಿಯ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಅದು ಸತ್ಯ ಆಗಿರ್ಬೋದು. ಅದರ ಮೇಲ್ಹಂತದ ಅಧಿಕಾರಿಗಳು ಏನು DFO ಇರ್ಬೋದು, ACFಗಳಿರ್ಬೋದು, ರೇಂಜರ್ಗಳಿರ್ಬೋದು, ಇವರಿಗೆ ಬಾಕಿದಕ್ಕೆಲ್ಲ ಹೇಳ್ತಾರೆ ಸೆಟಲೈಟ್ನಲ್ಲಿ ಎಲ್ಲ ತೋರಿಸ್ತಾ ಇದೆ ನೀವು ಮಾಡೋದು ಅಂತ ಹೇಳಿ ಜನರಿಗೆ ತೊಂದರೆಯನ್ನು ಕೊಡ್ತಾರೆ. ಆದರೆ ಇದು ಅವರಿಗೆ ಸೆಟಲೈಟಲ್ಲಿ ಕಾಣ್ತಿಲ್ವೋ? ಸೆಟಲೈಟು ಈ ಮರ ಕಡಿಯೋರಿಗೆ ಮಾತ್ರ ಸೆಟಲೈಟ್ ತೋರಿಸ್ತಾ ಇಲ್ವೋ, ಅಥವಾ ಸಾಗುವಳಿ ಮಾಡ್ತಾ ಇರೋರಿಗೆ ಮಾತ್ರ ಸೆಟಲೈಟ್ ತೋರಿಸ್ತಾ ಇದೆಯೋ? ಇದು ನಾವು ಮೇಲಧಿಕಾರಿಗಳಾಗಿರುವಂಥ DFO ಅವರಿಗೆ ಮತ್ತು ನಮ್ಮ ತಾಲೂಕಿನಲ್ಲಿರುವಂಥ ACF ಅವರಿಗೆ ಕೇಳುವಂಥ ಪ್ರಶ್ನೆ. ACF ಅವರು ಏನು ಮಾಡ್ತಾಯಿದ್ದಾರೆ? ನನಗನ್ನಿಸ್ತಾ ಇದೆ ನಮ್ಮಲ್ಲಿರುವಂಥ ACFಗಳೇ ಇದಕ್ಕೆ ಕೈವಾಡ ಇದೆ, ಸೂಕ್ತವಾದ ತನಿಖೆ ಆಗಬೇಕು ಅಂತ ನಾನು ಮಾಧ್ಯಮದ ಮುಖೇನ ವಿನಂತಿಯನ್ನು ಮಾಡ್ತೇನೆ. ಒಂದು ಕಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಇನ್ನೊಂದು ಕಡೆ ಇದಕ್ಕಾಗೆ ಅರಣ್ಯ ರಕ್ಷಣೆಗಾಗಿ ಸರ್ಕಾರ ಒಂದು ಇನ್ನೊಂದು ವ್ಯವಸ್ಥೆಯನ್ನು ಇಟ್ಟಿದೆ. ಅದು ರಿಸರ್ವ್ ಸ್ಕ್ವಾಡು. ಈ ಸ್ಕ್ವಾಡು ACF ಮತ್ತು ಸ್ಕ್ವಾಡ್ ರೇಂಜರು ಏನು ಮಾಡ್ತಿದ್ದಾರೆ? ಇವ್ರಿಗೆ ಜವಾಬ್ದಾರಿ ಇಲ್ವಾ? ಸ್ಕ್ವಾಡ್ನೇರು ಏನು ಮಾಡ್ತಿದ್ದಾರೆ? ಇವ್ರದ್ದು ಸಾಮಿಲ್ ಇದೆಯಾ? ಅಥವಾ ಈ ನಾಟ ಅವ್ರು ಹೇಳಿರೋವಂಥ ಜಾಗಕ್ಕೆ ಕಳಿಸ್ಲಿಕ್ಕೆ ಇವರೇ ಕಳಿಸಿದಾರೋ?
ಇದ್ರ ಬಗ್ಗೆ ತನಿಖೆ ಆಗಬೇಕು. ನಮ್ಗೆ ಸ್ಕ್ವಾಡ್ನರ್ ಬಗ್ಗೆ ಭಾಳ ದೊಡ್ಡ ಅನುಮಾನ ಇದೆ. ಸ್ಕ್ವಾಡು ACF ಇರ್ಬೋದು ಮತ್ತು ರೇಂಜರ್ ಇರ್ಬೋದು. ಒಂದು ತಿಂಗಳದ ಹಿಂದೆ ಹಲಗೇರಿಯಲ್ಲಿ ಆ ಬೆಟ್ಟದಲ್ಲಿ ಒಬ್ಬ ಶ್ಯಾಮಲಾ ಹೆಗಡೆನೋ ಅವ್ರ ಹೆಸರು ಸರಿಯಾಗಿ ನೆನಪಿಗೆ ಬರ್ತಾ ಇಲ್ಲ ನನಗೆ, ಅವರು ಬೇಲಿ ಹಾಕಲಿಕ್ಕೆ ಅವರು ಬೆಳೆಸಿರುವಂಥ ನಂಜಮ್ ಗಿಡವನ್ನು ಕಟ್ ಮಾಡಿರ್ತಾರೆ. ಒಂದು 25 ಪೋಲ್ಸು ತಂತಿ ಎಳಿಲಿಕ್ಕೆ, ಮುಳ್ಳು ತಂತಿ ಎಳಿಲಿಕ್ಕೆ ಪೋಲ್ಸನ್ನು ಕಟ್ ಮಾಡಿರ್ತಾರೆ. ಆಗ್ತದೆ ಯಾರಿಗೆ? ಡಿಪಾರ್ಟ್ಮೆಂಟ್ ಅವರು, ಸ್ಕ್ವಾಡ್ನವರಿಗೆ. ಆದರೆ ಇವತ್ತು ಈ ರೀತಿ ದೊಡ್ಡ ದೊಡ್ಡ ಮರವನ್ನು ಕಟ್ ಮಾಡಿ 15ರಿಂದ 20 ದಿವಸ ಸತತವಾಗಿ ಮಿಷನ್ ಹಚ್ಚಿ ಕಟ್ ಮಾಡೋದು ಇವರಿಗೆ ಗೊತ್ತಾಗ್ಲಿಲ್ವಾ? ಏನು ಈ ಮರಗಳರು ಅರಣ್ಯವನ್ನು ಲೂಟಿ ಮಾಡಿದ್ದಾರೆ. ಈಗ ನಾವು ಈ ಸ್ಥಳದಲ್ಲಿದ್ದೇವೆ. ಇದನ್ನು ನಮ್ಮ ಸಮಿತಿಯವರೆಲ್ಲ ವಿಷಯವನ್ನು ಗಾರ್ಡರ್ ಫಾರೆಸ್ಟ್ರಿ ಮಾಹಿತಿ ಸಿಕ್ಕಾಗ ಅವರು ಕೂಡಲೇ ಎಚ್ಚೆತ್ತುಕೊಂಡು ಈ ಗಾರ್ಡರ್ ಫಾರೆಸ್ಟ್ ಅಂತ ಕೆಳ ಹಂತದ ಅಧಿಕಾರಿಗಳು ನಾಟ ಮತ್ತು ವಾಹನ ಇದೆಲ್ಲವನ್ನು ಸೀಜ್ ಮಾಡಿ ಆರೋಪಿಯನ್ನು ಸಹ ರೇಂಜರ್ ಆಫೀಸಿಗೆ ತಗೊಂಡು ಹೋಗಿ ಬಿಟ್ಟಾಗ ಈ ಅಲ್ಲಿರುವಂಥ ಆರೋಪಿ ತಪ್ಪಿಸ್ಕೊಂಡು ಹೋಗಿದ್ದಾನೆ ಹೇಳಿ ಸಾಕಷ್ಟು ಈ ಕಡೆ ಸುದ್ದಿ ಹರಿದಾಡ್ತಾಯಿದೆ. ಹಾಗಾಗಿ ನಮಗೇನು ಅನ್ನಿಸ್ತಾ ಇದೆ ಅಂತಂದರೆ, ನಮ್ಮ ಕೆಳ ಹಂತದ ಅಧಿಕಾರಿಗಳು ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೂ ಮೇಲ್ ಹಂತದವರು ಇದಕ್ಕೆಲ್ಲೋ ಸಪೋರ್ಟ್ ಇದೆ ಅಂತ ಕಾಣಿಸ್ತಾ ಇದೆ. ಹಾಗಾಗಿ ಈ ವಿಚಾರದಲ್ಲಿ ಇಲಾಖೆ ಮತ್ತು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಈ ತನಿಖೆಯನ್ನು ಕೈಗೊಂಡು ಈ ವ್ಯವಸ್ಥೆಗೆ ಅಥವಾ ಸಮಾಜಕ್ಕೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕಾಗಿ ನಾವು ಕೇಳ್ಕೊತಿದ್ದೇವೆ. ಮೇಲಂತ ಅಂದರೆ ಈಗ ಗಾರ್ಡರ್ ಫಾರೆಸ್ಟ್ ಇವರೆಲ್ಲ ಸೇರಿ ಕಷ್ಟಪಟ್ಟು ತಗೊಂಡು ಹೋಗಿ ರೇಂಜರ್ ಆಫೀಸಲ್ಲಿ ಆರೋಪಿಯನ್ನು ಇಟ್ಟಾಗ ಆ ಆರೋಪಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾನೆ ಹೇಳಾದರೆ ನಮಗೆ ಅದಕ್ಕೂ ಮೇಲ್ಮಟ್ಟದ ಅಧಿಕಾರಿಗಳೇ ಇದಕ್ಕೆ ಶಾಮೀಲಾಗಿರ್ಬೋದು ಹೇಳಿ ಅದಕ್ಕೆ ನಮಗೊಂದು ಅನುಮಾನ ಇದೆ. ಅದ್ರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು. ಅವಾಗ ಕೆಲಸ ಮಾಡಿದಾಗುವ ಆರೋಪಿ ತಪ್ಪಿಸ್ಕೊಂಡು ಹೋಗ್ತಾನೆ ಹೇಳಾದಾಗ ಅದ್ರ ಬಗ್ಗೆ ಸೂಕ್ತವಾದಂಥ ತನಿಖೆ ಆಗಬೇಕಂತ ನಾವು ಕೇಳ್ಕೊತೀವಿ. ತಕ್ಷಣ ಈ ಜಾಗಕ್ಕೆ ಬಂದು ನೋಡಿದಾಗ ಈ ಬುಡ್ಚಿಗಳಷ್ಟು ಕಂಡು ನಮಗೆ. ಅದನ್ನು ಇಲಾಖೆಗೆ ತಿಳಿಸಿದಾಗ ಇಲಾಖೆಯ ಗಾರ್ಡ್ ಫಾರೆಸ್ಟ್ಗಳು ವಾಚ್ಮನ್ಗಳು ಬಂದು ತಕ್ಷಣ ಇದನ್ನೆಲ್ಲ ನೋಡಿ ಮಾಲನ್ನು ಹುಡುಕಿ ಮಾಲ್ ಜಪ್ತು ಮಾಡಿ ಆರೋಪಿಯನ್ನು ಹಿಡಿದಿದ್ದೇವೆ ಅಂತ ಹೇಳಿದ್ದಾರೆ. ಸಾಗಾಟ ಮಾಡಿದ ವಾಹನವನ್ನು ಹಿಡಿದಿದ್ದೇನೆ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ಈ ರೀತಿ ಅವ್ಯಾಹತವಾಗಿ ಮರಗಳ ಮಾರಣಹೋಮ ಆಗ್ತದೆ ಹೇಳಾದರೆ ಈ ನಮ್ಮ ಹಿರಿಯ ಅಧಿಕಾರಿಗಳೆಲ್ಲ ಏನು ಮಾಡ್ತಾ ಇದ್ದಾರೆ ಹೇಳುವುದು ನಮಗೊಂದು ದೊಡ್ಡ ಪ್ರಶ್ನೆ. ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂದರೆ, ಆಗೋಯ್ತು. ಮುಂದಿನ ದಿವಸದಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಕನಿಷ್ಠ ಈ ನೆಲ, ಜಲ, ಸ್ವಚ್ಛ ವಾತಾವರಣ ಇದನ್ನು ಉಳಿಸ್ಕೊಡೋ ಪ್ರಯತ್ನ ಮಾಡಲಿ. ಸರ್ಕಾರ, ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಸೂಕ್ತ ಗಮನ ಹರಿಸಿ ಈ ಎಲ್ಲ ಪರಿಸರ ಸಂರಕ್ಷಣೆ ಮಾಡಲಿ ಅಂತ ನಾವು ಸಮಿತಿಯ ಪರವಾಗಿ ಮತ್ತು ಈ ಭಾಗದ ಜನರ ಪರವಾಗಿ ಸರ್ಕಾರಕ್ಕೆ ಈ ಮೂಲಕ ಒತ್ತಾಯ ಮಾಡ್ತೇವೆ. ನಮ್ಮ ವಾಜಗೋಡ್ ಪಂಚಾಯತದ ಬೌಂಡ್ರಿ ಮತ್ತು ದೊಡ್ಡಮನೆ ಬಿಟ್ಟಿನ ಬೌಂಡ್ರಿ ಆಗ್ತದೆ. ಈಗ ನೀವು ಈಗಾಗಲೇ ಗಮನಿಸಿದ್ದೀರಿ, ಈ ಏನು ನಡೆದಿದೆ ಇಲ್ಲಿ ಮಾರಣ ಹೋಮ, ಇದು ಒಂದೆರಡು ದಿವಸಗಳಲ್ಲಿ ನಡೆಯುವಂಥ ಪ್ರಕ್ರಿಯೆ ಅಲ್ಲ, ಸಾಕಷ್ಟು ದಿವಸಗಳಿಂದ ನಡೀತಾ ಬರ್ತಾ ಇದೆ. ಇಲಾಖೆ ಯಾವ ರೀತಿಯಲ್ಲಿ ಇದ್ರ ಬಗ್ಗೆ ನಮ್ಮ ಅರಣ್ಯ ರಕ್ಷಣೆ ಅಥವಾ ಇದನ್ನು ನಾವು ನೋಡ್ತಾ ಇದ್ದೀವಿ. ಉಳಿದ ಕಡೆ ಎಲ್ಲ ಸಣ್ಣ ಪುಟ್ಟ ವಿಚಾರಗಳ ನಡೆದವುಗಳು ಕೂಡ ಸಾಕಷ್ಟು ಫೋರ್ಸಿಂದ ಹೋಗಿ ದಾಳಿ ಮಾಡುವಂಥ ಇಷ್ಟು ರೀತಿಯಲ್ಲಿ ಮಾರಣ ಹೋಮ ಆದಂಥ ಸಂದರ್ಭದಲ್ಲಿ ಎಲ್ಲ ಮಾಧ್ಯಮಗಳಲ್ಲಿ ಈಗಾಗಲೇ ಬಂದಾಗ ಕೂಡ ಹಿರಿಯ ಅಧಿಕಾರಿಗಳು ಯಾರೂ ಇಲ್ಲಿ ಜಾಗಕ್ಕೆ ಬಂದಂಥ ವಿಚಾರಗಳನ್ನು ನಾವು ತಿಳಿದಿಲ್ಲ. ಹಿರಿಯ ಅಧಿಕಾರಿಗಳು ಬಂದು ಇಲ್ಲಿ ಏನು ನಡೆದಿದೆ, ಏನು ಆಗಿದೆ ಅನ್ನೋದನ್ನು ನೋಡ್ದೇ ಅದನ್ನು ಒಂದು ರೀತಿಯಲ್ಲಿ ಕೆಳ ಹಂತದ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲವೊಂದಿಷ್ಟು ಕೆಲಸಗಳನ್ನು ಮಾಡಿದವು ಕೂಡ ಅವರನ್ನು ಬಾಯಿ ಮುಚ್ಚುವಂಥ ರೀತಿ ಆಗ್ತಾಯಿದೆ. ಇದನ್ನು ನಾವು ನೋಡಿಕೊಂಡು ಇವರನ್ನು ಇಟ್ಕೊಂಡು ನಾವು ಈ ಅರಣ್ಯ ರಕ್ಷಣೆಯನ್ನು ಮಾಡಲಿಕ್ಕೆ ಶಕ್ಯ ಇಲ್ಲ ಹೇಳೋದು ನನ್ನ ಅಭಿಪ್ರಾಯ. ನೆಗಟಿಗೆ ಬೀಟು ಮತ್ತು ಒಂದಾನೆ ಬೀಟಿನ ಮಧ್ಯಭಾಗ ಮಾಸ್ತಿಕಾನ್ ಅಂತ, ಇದರಲ್ಲಿ ಕೆಲವು ಕಿಡಿಗೇಡಿಗಳು ಈ ನಮ್ಮಲ್ಲಿ ಬಣಿಗೆ ಅಂತೀವಿ, ಅದು ಬರಣಿಗೆ ಮರ ಅಂತ, ಅದನ್ನು ಕೆಲವು ಜನ
ಕಡಿದು ಅದನ್ನು ಎಲ್ಲೋ ಸಾಗ್ಸಕ್ಕಂತ ಮಾಡಿದರು. ತಕ್ಷಣ ನಮ್ಮ ಅರಣ್ಯ ಸಮಿತಿಯ ಎಲ್ಲ ಸದಸ್ಯರು ಮತ್ತು ಊರಿನ ಎಲ್ಲ ಜನರ ಜೊತೆಗೆ ಮಾಹಿತಿಯನ್ನು ತಿಳ್ಕೊಂಡು ಅದನ್ನು ಫಾರೆಸ್ಟ್ ಇಲಾಖೆಗೆ ನಾವು ಸ್ವಲ್ಪ ಮೆಸೇಜ್ ಕಳಿಸಾತು. ಆ ನಂತರದಲ್ಲಿ ತಕ್ಷಣ ಗಾರ್ಡ್ರು, ಫಾರೆಸ್ಟ್ರು ಮತ್ತು ವಾಚ್ಮನ್ಗಳು ಎಲ್ಲ ಬಂದು ಅದನ್ನು ಹಿಡಿದು ಸೀಜ್ ಮಾಡಿ ಅದನ್ನು ನಾಟ ಎಲ್ಲ ತಗೊಂಡೋಗಿ ರೇಂಜ್ ಆಫೀಸಿಗೆ ಹಾಕಿದ್ದಾರೆ ಅಂತೆಲ್ಲ ಮಾಹಿತಿ ಇದೆ. ನಂತರ 2 ಆರೋಪಿಗಳನ್ನು ತಗೊಂಡೋಗಿ ಹಿಡಿದಿದ್ದಾರೆ. ನಂತರ ಗಾಡಿಯನ್ನು ಏನು ಸಾಗಾಣಿಕೆ ಮಾಡೋಕ್ಕೆ ಗಾಡಿ ಏನಿತ್ತು ಆ ಗಾಡಿನೂ ಸಹ ಸೀಜ್ ಮಾಡಿ ಕ್ಯಾದ್ಗಿ ರೇಂಜ್ ಆಫೀಸಲ್ಲಿ ಇದೆ. ಎಲ್ಲ ಕೆಲಸವನ್ನು ಫಾರೆಸ್ಟ್ ಇಲಾಖೆ ಮಾಡಿದೆ. ಆದರೆ ಇದು ಯಾಕಾಯಿತು ಅಂತ ಗೊತ್ತಿಲ್ಲ. ಇದು ಆಗಬಾರ್ದಿತ್ತು, ನಮ್ಮ ಏರಿಯಾದಲ್ಲಿ ಆಗಬಾರ್ದಿತ್ತು. ಇದಕ್ಕೆ ಯಾರು ಕಾರಣ ಅಂತಲೂ ನಮಗೆ ಈಗ ಅಂದಾಜು ಆಗ್ತಾ ಇಲ್ಲ. ಅದು ಅವರು ತನಿಖೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ತನಿಖೆ ಆದ ನಂತರ ಗೊತ್ತಾಗ್ಬೋದನ ಅಂತ ನಮ್ಮ ನಿರೀಕ್ಷೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.